ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ಯುದ್ಧದ ಜ್ವಾಲೆ ಹೊತ್ತಿಕೊಂಡಾಗ ಇಡೀ ಜಗತ್ತು ಆಶ್ಚರ್ಯದಿಂದ ಕಣ್ಣರಳಿಸಿತ್ತು. ನಿರೀಕ್ಷೆಯಂತೆ ಪಾಕಿಸ್ತಾನ ತನ್ನ ಬೃಹತ್ ಅಣ್ವಸ್ತ್ರಗಳನ್ನ ಹೊಂದಿರುವಂತಹ ಸೇನೆಯೊಂದಿಗೆ ಮೇಲುಗೈ ಸಾಧಿಸಬೇಕಾಗಿತ್ತು. ಆದ್ರೆ ಇಲ್ಲಿ ನಡೆದಿದೆ ಬೇರೆ. ಸಾಂಪ್ರದಾಯಿಕ ಉಡುಗೆಯಲ್ಲಿದ್ದಂತಹ ಹಳೆಯ ಯುಗದ ಶಸ್ತ್ರಗಳನ್ನ ಹೊಂದಿದ್ದಾರೆ ಅಂತ ಭಾವಿಸಲಾಗಿದ್ದಂತಹ ತಾಲಿಬಾನ್ ಹೋರಾಟಗಾರರು ಆಧುನಿಕ ಯುದ್ಧದ ಶೈಲಿಯಲ್ಲಿ ದಾಳಿಯನ್ನು ನಡೆಸಿ ಪಾಕ್ ಪೋಸ್ಟರ್ ಗಳ ಮೇಲೆ ನಿಖರವಾದ ದಾಳಿಗಳು, ಟ್ಯಾಂಕರ್ ಗಳ ನಾಶ ಹಾಗೂ ಅತ್ಯಾಧುನಿಕ ಡ್ರೋನ್ ಗಳ ಬಳಕೆ. ಇದು ಕೇವಲ ಪ್ರಾದೇಶಿಕ ಘರ್ಷಣೆಯಾಗಿ ಉಳಿದಿಲ್ಲ, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ತಾಲಿಬಾನಿಗಳ ಕೈಯಲ್ಲಿ ಬಂದೂಕುಗಳ ಜೊತೆಗೆ ಡ್ರೋನ್ಗಳು, ಪ್ರಿಸಿಷನ್ ಗೈಡರ್ ಅಸ್ತ್ರಗಳು ಕೂಡ ಕಣ್ಣಿಗೆ ಬಿದ್ದಿವೆ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಗಳನ್ನ ಬಳಸಿ ಅತ್ಯಂತ ನಿಖರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಪಾಕಿಸ್ತಾನದ ಮಿಲಿಟರಿ ಸ್ಥಾಪನೆಯನ್ನ ನಾಶ ಮಾಡಿದ್ರು. ವೃತ್ತಿಪರ ಮಿಲಿಟರಿ ಪಡೆಗಳಂತೆ ನಡೆಸಿದ ಈ ದಾಳಿಯ ವಿಧಾನ ತಾಲಿಬಾನ್ ಪಡೆಗಳ ಸಾಮರ್ಥ್ಯದ ಬಗ್ಗೆಯೇ ಹೊಸ ಪ್ರಶ್ನೆಯನ್ನ ಹುಟ್ಟುಹಾಕಿವೆ. ತಾಲಿಬಾನಿಗಳಿಗೆ ಅತ್ಯಾಧುನಿಕ ಯುದ್ಧೋಪಕರಣಗಳು ಎಲ್ಲಿಂದ ಬಂದವು? ಅಮೆರಿಕ ಬಿಟ್ಟು ಹೋದಂತಹ ಅಸ್ತ್ರಗಳಲ್ಲಿ ಇವು ಇರಲಿಲ್ಲ. ಹಾಗಾದ್ರೆ ಈ ಅಸ್ತ್ರಗಳನ್ನ ಅವರಿಗೆ ಪೂರೈಸಿದ್ದು ಯಾರು? ಈ ಪ್ರಶ್ನೆಗೆ ಪಾಕಿಸ್ತಾನ ಮತ್ತು ಅವರ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಉತ್ತರ ಗಂಭೀರವಾಗಿದೆ. ಭಾರತವೇ ತಜಿಕಿಸ್ತಾನದ ಮೂಲಕ ಅಥವಾ ಬೇರೆ ಮಾರ್ಗಗಳ ಮೂಲಕ ತಾಲಿಬಾನಿಗಳಿಗೆ ಆಯುಧಗಳನ್ನು ಪೂರೈಸ್ತಾ ಇದೆ. ಪಾಕ್ ರಕ್ಷಣಾ ಸಚಿವರು ಕೂಡ ಇದರಲ್ಲಿ ಭಾರತದ ಕಿಮ್ಮತ್ತು ಇದೆ ಅಂತ ನೇರವಾಗಿ ಆರೋಪಿಸಿದ್ದಾರೆ. ಹಾಗಾದ್ರೆ ಈ ಆರೋಪಗಳಲ್ಲಿನ ನಿಜಾಂಶ ಏನು? ತಾಲಿಬಾನಿಗಳು ಇಷ್ಟೊಂದು ಆಧುನಿಕವಾಗಿ ಮಾರ್ಪಾಡಾಗಲು ನಿಜವಾದ ಕಾರಣವೇನು? ಭಾರತಕ್ಕೂ ಇದಕ್ಕೂ ಇರುವಂತಹ ಸಂಬಂಧವೇನು? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಭಾರತ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡಬೇಕಾ ಬೇಡವಾ, ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟ್ ಮಾಡಿ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ಯುದ್ಧ ಶುರುವಾದಾಗ ಬಹುತೇಕ ವಿಶ್ಲೇಷಕರು ತಾಲಿಬಾನನ್ನ ಹಳೆ ಶೈಲಿಯ ಒಂದು ದಂಡೆಕೋರ ಗುಂಪು ಅಂತಾನೆ ಪರಿಗಣಿಸಿದ್ರು. ಪಾಕಿಸ್ತಾನದ ಸುಸಜ್ಜಿತ ಸೇನೆಯ ಮುಂದೆ ಇವರು ಹೆಚ್ಚು ಕಾಲ ನಿಲ್ಲಲಾರರು ಅಂತ ಕೂಡ ನಂಬಿದ್ರು. ಆದ್ರೆ ತಾಲಿಬಾನ್ ತೋರಿಸಿದ ಯುದ್ಧ ಕೌಶಲ ಮತ್ತು ರಕ್ಷಣಾ ತಂತ್ರಗಳು ತಜ್ಞರನ್ನ ಅಚ್ಚರಿಗೊಳಿಸಿದೆ. ರಾಕೆಟ್ ಲಾಂಚರ್ ಗಳ ಜೊತೆಗೆ ಡ್ರೋನ್ ಗಳನ್ನ ಯುದ್ಧ ಭೂಮಿಯಲ್ಲಿ ಬಳಸಿರುವುದು ಸ್ಪಷ್ಟವಾಯಿತು. ತಾಲಿಬಾನ್ನ ಮಾಧ್ಯಮ ಘಟಕಗಳು ಬಿಡುಗಡೆ ಮಾಡಿರುವಂತಹ ವಿಡಿಯೋಗಳಲ್ಲಿ ಪಾಕಿಸ್ತಾನದ ಗಡಿ ಪೋಸ್ಟರ್ ಗಳ ಮೇಲೆ ಸ್ಫೋಟಕಗಳನ್ನ ನಿರಂತರವಾಗಿ ಬೀಳುವುದು ದಾಖಲಾಗಿದೆ. ಪಾಕಿಸ್ತಾನವು ಗಡಿಯಲ್ಲಿ ನಿಲ್ಲಿಸಿದಂತಹ ಟ್ಯಾಂಕರ್ ಗಳನ್ನ ಮತ್ತು ಮಿಲಿಟರಿ ವಾಹನಗಳನ್ನ ನಾಶಪಡಿಸಲು ಡ್ರೋನ್ ದಾಳಿಗಳು ಹಾಗೂ ಪ್ರಿಸಿಷನ್ ಗೈಡರ್ ಅಸ್ತ್ರಗಳನ್ನು ಕೂಡ ಬಳಸಲಾಗಿತ್ತು. ಕೆಲವೊಂದು ವರದಿಗಳ ಪ್ರಕಾರ ಪಾಕ್ ಟ್ಯಾಂಕರ್ ಗಳನ್ನು ವಶಪಡಿಸಿಕೊಂಡು ಅಫ್ಘಾನಿಸ್ತಾನಕ್ಕೆ ಓಡಿಸಿಕೊಂಡು ಬರುವುದು ಕೂಡ ಕಂಡು ಬಂದಿತ್ತು. ಇನ್ನು ಪಾಕಿಸ್ತಾನವೇ ಒಪ್ಪಿಕೊಂಡ ಅಧಿಕೃತ ಮಾಹಿತಿಯ ಪ್ರಕಾರ ಈ ಸಂಘರ್ಷದಲ್ಲಿ 29ಕ್ಕೂ ಹೆಚ್ಚು ಪಾಕ್ ಸೈನಿಕರು ಹತರಾಗಿದ್ದಾರೆ ಮತ್ತು ಹಲವರಿಗೆ ಗಾಯಗಳಾಗಿದೆ. ಆದ್ರೆ ತಾಲಿಬಾನಿಗಳು ಈ ಸಂಖ್ಯೆಯಿಂದ ಹೆಚ್ಚು ಅಂದ್ರೆ 60ಕ್ಕೂ ಹೆಚ್ಚು ಸೈನಿಕರನ್ನ ಹತ್ಯೆ ಮಾಡಿರುವುದಾಗಿ ಹೇಳಿಕೊಂಡಿದೆ. ಇನ್ನು ಪಾಕಿಸ್ತಾನದ ಸೇನೆ ಅಮೆರಿಕ, ಚೀನಾ ಮತ್ತು ಇತರ ದೇಶಗಳಲ್ಲಿ ಅತ್ಯಾಧುನಿಕ ಶಸ್ತ್ರಗಳನ್ನ ಪಡೆಯುವ ಸಾಮರ್ಥ್ಯವನ್ನ ಹೊಂದಿದೆ. ಆದ್ರೆ ತಾಲಿಬಾನ್ ಆಡಳಿತಕ್ಕೆ ವಿಶ್ವಸಂಸ್ಥೆ ಸೇರಿದಂತೆ ಹೆಚ್ಚಿನ ದೇಶಗಳು ಅಧಿಕೃತ ಮಾನ್ಯತೆ ನೀಡಿಲ್ಲ. ಹೀಗಾಗಿ ಅವರಿಗೆ ನೇರವಾಗಿ ಅಸ್ತ್ರಗಳನ್ನು ಪೂರೈಸುವುದು ಅಸಾಧ್ಯವಾದ ಮಾತು. ಇಂತಹ ಸನ್ನಿವೇಶದಲ್ಲಿ ಪಾಕಿಸ್ತಾನದಂತಹ ಆಧುನಿಕ ಸೇನೆಗೆ ಸವಾಲೊಡ್ಡುವಂತಹ ಮಟ್ಟದ ಡ್ರೋನ್ಗಳು ಮತ್ತು ನಿಖರ ದಾಳಿಯ ಅಸ್ತ್ರಗಳು ತಾಲಿಬಾನ್ ಕೈಗೆ ಹೇಗೆ ಬಂದು ಎಂಬುದು ಪಾಕಿಸ್ತಾನಕ್ಕೆ ದೊಡ್ಡ ದಿಗ್ಭ್ರಮೆ ಮತ್ತು ಆತಂಕ ಹುಟ್ಟಿಸಿದೆ. ಇನ್ನು ತಾಲಿಬಾನಿಗಳಿಗೆ ಆಧುನಿಕ ಆಯುಧಗಳ ಮೂಲವನ್ನು ಹುಡುಕಿದಾಗ ಭಾರತದ ಹೆಸರು ಮುಂಚೂಣಿಗೆ ಬರುತ್ತೆ. ಈ ಆರೋಪವನ್ನ ನಾವು ಸಂಪೂರ್ಣವಾಗಿ ನಿಜ ಅಥವಾ ಸಂಪೂರ್ಣವಾಗಿ ಸುಳ್ಳು ಅಂತ ಕೂಡ ತಳ್ಳಿ ಹಾಕುವ ಮುನ್ನ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಹಿಂದಿನ ಮಿಲಿಟರಿ ಸಂಬಂಧದ ಇತಿಹಾಸವನ್ನು ಒಮ್ಮೆ ನೋಡಬೇಕಾಗುತ್ತೆ. ತಾಲಿಬಾನ್ ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಳ್ಳುವ ಮೊದಲು ಅಂದ್ರೆ ಅಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಸರ್ಕಾರ ಇದ್ದಾಗ ಭಾರತವು ಸಣ್ಣ ಪ್ರಮಾಣದಲ್ಲಿ ಮಿಲಿಟರಿ ಉಪಸ್ಥಿತಿ ಮತ್ತು ಸಹಾಯವನ್ನ ಒದಗಿಸ್ತಾ ಇತ್ತು. ತರಬೇತಿ ಮತ್ತು ಸಲಕರಣೆಗಳನ್ನ 2001ರಿಂದ 2010ರ ಅವಧಿಯಲ್ಲಿ ಭಾರತವು ಸುಮಾರು 4000 ಅಫ್ಘಾನ್ ಸೈನಿಕರು ಮತ್ತು ಅಧಿಕಾರಿಗಳಿಗೆ ತರಬೇತಿ ನೀಡಿತ್ತು. ಇದರ ಜೊತೆಗೆ ಸೇನಾ ಬಳಕೆಯ ಟ್ರಕ್ಗಳು, ಆಂಬ್ಯುಲೆನ್ಸ್ಗಳು, ಜೀಪ್ಗಳು ಮತ್ತು ಸಮವಸ್ತ್ರಗಳು, ವೈದ್ಯಕೀಯ ಕಿಟ್ಗಳನ್ನು ಕೂಡ ಪೂರೈಕೆ ಮಾಡಿತ್ತು. 2009ರ ವರದಿಯ ಪ್ರಕಾರ ಭಾರತವು ಅಫ್ಘಾನ್ ಸರ್ಕಾರಕ್ಕೆ ಸುಮಾರು 285 ಮಿಲಿಟರಿ ವಾಹನಗಳನ್ನು ಒದಗಿಸಿತ್ತು. ಇನ್ನು 2015ರಿಂದ 2018ರ ನಡುವೆ ಅವಧಿಯಲ್ಲಿ ಭಾರತ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅಫ್ಘಾನಿಸ್ತಾನಕ್ಕೆ 4 ರಷ್ಯಾ ನಿರ್ಮಿತ ಎಂಐ ಅಟ್ಯಾಕಿಂಗ್ ಹೆಲಿಕಾಪ್ಟರ್ ಗಳನ್ನ ನೀಡಿತ್ತು. ಈ ಹೆಲಿಕಾಪ್ಟರ್ ಗಳಿಗೆ ಬೇಕಾದ ಬಿಡಿ ಭಾಗಗಳು ಮತ್ತು ಪೈಲಟ್ ಗಳಿಗೆ ತರಬೇತಿಯನ್ನು ಕೂಡ ಭಾರತವೇ ನೀಡಿತ್ತು. ಇನ್ನು 2021ರಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನವನ್ನ ಮರಳಿ ವಶಕ್ಕೆ ಪಡೆದಾಗ ಅಮೆರಿಕ ಸೇರಿದಂತೆ ಭಾರತವು ತನ್ನೆಲ್ಲ ಸೇನಾ ಉಪಕರಣಗಳನ್ನ ಮತ್ತು ನೆರವನ್ನ ಅಲ್ಲಿಯೇ ಬಿಟ್ಟು ಬರುವಂತಾಯಿತು. ಇನ್ನು ಅಮೆರಿಕ ತನ್ನ 20 ವರ್ಷಗಳ ಕಾರ್ಯಾಚರಣೆಯ ನಂತರ ಸುಮಾರು 7 ಶತಕೋಟಿಗೂ ಹೆಚ್ಚು ಮೌಲ್ಯದ ಯುದ್ಧೋಪಕರಣಗಳನ್ನ ಅಲ್ಲೇ ಬಿಟ್ಟು ಬಂದಿತ್ತು. ಅವುಗಳಲ್ಲಿ ಹಲವನ್ನ ನಿಷ್ಪ್ರಯೋಜಕ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದ್ದರೂ ಕೂಡ ತಾಲಿಬಾನಿಗಳು ಅವುಗಳನ್ನ ಸರಿಪಡಿಸಿ ಬಳಸ್ತಾ ಇರುವುದಕ್ಕೆ ಪುರಾವೆಗಳು ಕೂಡ ಇವೆ. ಇನ್ನು ಭಾರತ ಗಿಫ್ಟ್ ಆಗಿ ನೀಡಿದಂತಹ ಈ 4 ಎಂಐ ಅಟ್ಯಾಕಿಂಗ್ ಹೆಲಿಕಾಪ್ಟರ್ ಗಳು ಮತ್ತು ಇತರ ವಾಹನಗಳು ತಾಲಿಬಾನ್ಗಳ ಕೈಗೆ ಸಿಕ್ಕವು ಅಂತ 2021ರಲ್ಲಿ ಹಲವು ಮಾಧ್ಯಮಗಳು ವರದಿ ಮಾಡಿದ್ವು. ಹೀಗಾಗಿ ಪಾಕಿಸ್ತಾನದ ವಿರುದ್ಧ ಇತ್ತೀಚಿನ ಯುದ್ಧದಲ್ಲಿ ತಾಲಿಬಾನಿಗಳು ಬಳಸಿದ ವಾಹನಗಳು ಅಥವಾ ಹಳೆಯ ಶಸ್ತ್ರಾಸ್ತ್ರಗಳಲ್ಲಿ ಭಾರತ ಹಿಂದೆ ನೀಡಿದಂತಹ ಉಪಕರಣ
ವಿಮಾನಗಳು ಇರಬಹುದು ಅವುಗಳ ದುರಸ್ತಿ ಮಾಡಿ ನಿರ್ವಹಣೆ ಮಾಡಿ ಬಳಸ್ತಾ ಇರಬಹುದು. ಇನ್ನು ಇಲ್ಲಿ ಮುಖ್ಯವಾಗಿ ಪ್ರಮುಖ ಅಂಶವನ್ನು ನೋಡೋದಾದ್ರೆ ಭಾರತ ಅಧಿಕೃತವಾಗಿ ಈಗಿನ ತಾಲಿಬಾನ್ ಆಡಳಿತಕ್ಕೆ ಆಯುಧ ಪೂರೈಕೆ ಮಾಡಿಲ್ಲ ಅಥವಾ ಮಾಡಲು ಸಾಧ್ಯವೂ ಇಲ್ಲ. ಆದ್ರೆ ಹಿಂದಿನ ಸರ್ಕಾರಕ್ಕೆ ನೀಡಿದಂತಹ ಉಪಕರಣಗಳು ತಾಲಿಬಾನ್ ಕೈಗೆ ಸಿಕ್ಕಿವೆ ಎಂಬುದು ಸ್ಪಷ್ಟವಾಗಿದೆ. ಇನ್ನು ಡ್ರೋನ್ಗಳು ಮತ್ತು ಪ್ರಿಸಿಷನ್ ಆಯುಧಗಳು ಎಲ್ಲಿಂದ ಬಂದವು? ಬ್ಲಾಕ್ ಮಾರ್ಕೆಟ್ ಮತ್ತು ಸ್ವದೇಶಿ ನಿರ್ಮಾಣದ ರಹಸ್ಯ ಕೂಡ ಇಲ್ಲಿ ಅಡಗಿದೆ. ತಾಲಿಬಾನಿಗಳಿಗೆ ಭಾರತ ಬಿಟ್ಟು ಹೋದಂತಹ ಹಳೆಯ ಹೆಲಿಕಾಪ್ಟರ್ ಮತ್ತು ವಾಹನ ಸಿಕ್ಕಿರಬಹುದು, ಆದ್ರೆ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿರುವುದು ಡ್ರೋನ್ಗಳು ಮತ್ತು ಪ್ರಿಸಿಷನ್ ದಾಳಿಯ ಸಾಮರ್ಥ್ಯ. ಈ ಆಯುಧಗಳು ಅಮೆರಿಕ ಬಿಟ್ಟು ಹೋದಂತಹ ಪಟ್ಟಿಯಲ್ಲಿ ಇರಲಿಲ್ಲ. ಹಾಗಾದ್ರೆ ತಾಲಿಬಾನಿಗಳಿಗೆ ಇಷ್ಟೊಂದು ಅತ್ಯಾಧುನಿಕ ಸಾಮರ್ಥ್ಯ ಬಂದಿದ್ದು ಹೇಗೆ? ಇಂದಿನ ತಾಲಿಬಾನ್ 2001ಕ್ಕೂ ಹಿಂದಿನ ಕೇವಲ ದಂಗೆಕೋರರ ಗುಂಪಿನಂತಲ್ಲ, ಈಗ ಅವರು ಒಂದು ದೇಶವನ್ನು ಆಳ್ತಾ ಇದ್ದಾರೆ ಮತ್ತು ಆ ದೇಶದ ಗಡಿಯನ್ನ ರಕ್ಷಿಸಲು ಆಕ್ರಮಣ ಮಾಡಲು ಸೈನ್ಯವನ್ನ ಕೂಡ ಸಂಘಟಿಸ್ತಾ ಇದ್ದಾರೆ. ಅವರಿಗೆ ಈಗ ಏರ್ ಡಿಫೆನ್ಸ್ ಸಿಸ್ಟಮ್, ಇಂಟೆಲಿಜೆನ್ಸ್ ಮತ್ತು ಕೌಂಟರ್ ಇಂಟೆಲಿಜೆನ್ಸ್ ವ್ಯವಸ್ಥೆ ಕೂಡ ಅಗತ್ಯವಿದೆ. ಇನ್ನು ಬ್ರಿಟನ್ನ ಪ್ರತಿಷ್ಠಿತ ಡೈಲಿ ಮೇಲ್ ಮಾಧ್ಯಮದ ವರದಿಯ ಪ್ರಕಾರ ತಾಲಿಬಾನ್ಗಳು ಈ ಆಧುನಿಕ ಅಸ್ತ್ರಗಳನ್ನ ಪಡೆಯಲು ಒಂದು ಬೃಹತ್ ಮತ್ತು ಸಂಕೀರ್ಣವಾದ ಬ್ಲಾಕ್ ಮಾರ್ಕೆಟ್ ಮತ್ತು ಕಳ್ಳ ಸಾಗಾಣೆ ಜಾಲವನ್ನ ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಪಾರ್ಟ್ಗಳ ಸಂಗ್ರಹಣೆ, ಕಳ್ಳ ಸಾಗಾಣೆದಾರರ ಮೂಲ ಡ್ರೋನ್ಗಳ ತಯಾರಿಕೆಗೆ ಬೇಕಾದಂತಹ ಮುಖ್ಯ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ಬಿಡಿ ಭಾಗಗಳನ್ನ ತರಿಸಿಕೊಳ್ತಾರೆ. ಸಣ್ಣ ಎಲೆಕ್ಟ್ರಿಕ್ ಮೋಟಾರ್ಗಳು ಮತ್ತು GPS ಮಾಡ್ಯೂಲ್ಗಳು, ಅಡ್ವಾನ್ಸ್ ಸೆನ್ಸರ್ಗಳು, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ಗಳು ಇವುಗಳು ಮುಖ್ಯವಾದ ಬಿಡಿ ಭಾಗಗಳಾಗಿವೆ. ಇನ್ನು ಟರ್ಕಿ, ಚೀನಾ, ಬೆಲಾರಸ್, ರಷ್ಯಾ, UAE ಮತ್ತು ಯುರೋಪ್ನ ಕೆಲವು ದೇಶಗಳಿಂದ ಈ ಬಿಡಿ ಭಾಗಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನು ಕೇವಲ ಪಾರ್ಟ್ಗಳನ್ನು ತಯಾರಿಸುವುದಲ್ಲ, ತಾಲಿಬಾನ್ಗಳು ತಮ್ಮದೇ ಆದ ಡ್ರೋನ್ಗಳನ್ನು ತಯಾರಿಸುವಂತಹ ಸಾಮರ್ಥ್ಯವನ್ನು ಕೂಡ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದಾರೆ. ಇನ್ನು ಕಾಬೂಲ್ನ ದಕ್ಷಿಣ ಭಾಗದಲ್ಲಿರುವಂತಹ ಲೋಗರ್ ಪ್ರಾಂತ್ಯದಲ್ಲಿ ದೊಡ್ಡ ಪ್ರಮಾಣದ ಕಾಮಿಕಾಜಿ ಅಂದ್ರೆ ಆತ್ಮಾಹುತಿ ಮಾದರಿಯ ಡ್ರೋನ್ಗಳನ್ನು ತಯಾರಿಸುವ ಸೌಲಭ್ಯಗಳನ್ನು ಕೂಡ ಸ್ಥಾಪಿಸಿದ್ದಾರೆ. ಇನ್ನು ಅಮೆರಿಕದ ಪ್ರಬಲ ಡ್ರೋನ್ಗಳಾದಂತಹ MQ-9 ರಿಪೇರ್ ಮತ್ತು ಇರಾನ್ನ ಪ್ರಸಿದ್ಧ ಶಾಹಿದ್ ಡ್ರೋನ್ಗಳ ವಿನ್ಯಾಸವನ್ನು ಕೂಡ ನಕಲು ಮಾಡ್ತಾ ಇದ್ದಾರೆ. ಇರಾನ್ ರಷ್ಯಾಗೆ ಡ್ರೋನ್ಗಳನ್ನ ಪೂರೈಸ್ತಾ ಇರೋದ್ರಿಂದ ಈ ತಂತ್ರಜ್ಞಾನದ ಮಾಹಿತಿ ಪರೋಕ್ಷವಾಗಿ ತಾಲಿಬಾನಿಗಳಿಗೆ ಸಿಗ್ತಾ ಇದೆ. ಇನ್ನು ತಾಲಿಬಾನ್ ಸರ್ಕಾರವು ಕಾಬೂಲ್ ವಿಶ್ವವಿದ್ಯಾಲಯದ ಎಂಜಿನಿಯರ್ಗಳು ಮತ್ತು ಹಿಂದಿನ ಅಫ್ಘಾನ್ ಮತ್ತು ಅಮೆರಿಕ ಸೇನೆಯಲ್ಲಿ ಕೆಲಸ ಮಾಡಿದ್ದ ತಜ್ಞರನ್ನ ತಮ್ಮ ಡ್ರೋನ್ ಕಾರ್ಯಕ್ರಮಕ್ಕೆ ನೇಮಿಸಿಕೊಂಡಿದ್ದಾರೆ. ಇವರನ್ನ ಪ್ರಮುಖ ಆಸ್ತಿಗಳೆಂದು ಪರಿಗಣಿಸಿ ವಿಶೇಷ ಭದ್ರತೆಗಳನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನು ತಾಲಿಬಾನ್ನ ತಂತ್ರಜ್ಞಾನ ಘಟಕವು ಡ್ರೋನ್ಗಳ ಆಪರೇಷನ್ ರೇಂಜ್ ಅನ್ನ ಹೆಚ್ಚಿಸಲು ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ. ಇನ್ನು ತಾಲಿಬಾನಿಗಳು ಬಳಸ್ತಾ ಇರುವಂತಹ ಡ್ರೋನ್ಗಳಲ್ಲಿ ಹೆಚ್ಚಿನವು ದಾಳಿಗಾಗಿ ಬಳಸಲಾಗ್ತಾ ಇದೆ, ಉಳಿದವು ಸ್ಥಳಾನ್ವೇಷಣೆ ಮತ್ತು ಗುಪ್ತಚರ ಮಾಹಿತಿ ಸಂಗ್ರಹಣೆಗೆ ಬಳಸಲಾಗ್ತಾ ಇದೆ. ಇನ್ನು ಅಫ್ಘಾನ್ ತಾಲಿಬಾನ್, ಪಾಕಿಸ್ತಾನಿ ತಾಲಿಬಾನಿಗಳಿಗೂ ಕೂಡ ಈ ಡ್ರೋನ್ಗಳು ಒದಗಿಸ್ತಾ ಇರುವುದು ಪಾಕಿಸ್ತಾನದ ಆತಂಕವನ್ನ ಹೆಚ್ಚಿಸಿದೆ. ತಾಲಿಬಾನ್ನ ಅತ್ಯಾಧುನಿಕ ಯುದ್ಧ ಸಾಮರ್ಥ್ಯಕ್ಕೆ ಕೇವಲ ಆಯುಧಗಳಲ್ಲ, ಅವರ ಮಾನವ ಸಂಪನ್ಮೂಲಗಳು ಕೂಡ ಒಂದು ಪ್ರಮುಖ ಕಾರಣ. ಸಾಮಾನ್ಯ ತಾಲಿಬಾನ್ ಹೋರಾಟಗಾರರಿಗಿಂತ ಸಂಪೂರ್ಣ ಭಿನ್ನವಾಗಿರುವಂತಹ ಒಂದು ವಿಶೇಷ ಪಡೆ ತಾಲಿಬಾನ್ ನಲ್ಲಿದೆ, ಅದೇ ಬದ್ರಿ 313 ಬೆಟಾಲಿಯನ್. ಹಾಗಾದ್ರೆ ಬದ್ರಿ 313 ಬೆಟಾಲಿಯನ್ ನ ಹಿನ್ನೆಲೆ ಏನು, ಇದರ ಸಾಮರ್ಥ್ಯ ಏನು ಅಂತ ನೋಡೋದಾದ್ರೆ, ಈ ವಿಶೇಷ ಪಡೆ ಹಕ್ಕಾನಿ ನೆಟ್ವರ್ಕ್ ನ ಒಂದು ಭಾಗವಾಗಿದೆ. ಹಕ್ಕಾನಿಗಳೇ ಇವರಿಗೆ ವಿಶೇಷ ತರಬೇತಿಯನ್ನು ನೀಡ್ತಾರೆ. ಇನ್ನು 2022ರ ಅಂದಾಜಿನ ಪ್ರಕಾರ ಈ ವಿಶೇಷ ಪಡೆಯಲ್ಲಿ ಸುಮಾರು 600ರಿಂದ 700 ಅತ್ಯಂತ ನುರಿತ ಕಮಾಂಡರ್ ಗಳಿದ್ದಾರೆ. 2021ರ ಜುಲೈ ಮತ್ತು ಆಗಸ್ಟ್ ನಲ್ಲಿ ಅಫ್ಘಾನಿಸ್ತಾನವನ್ನ ತಾಲಿಬಾನ್ ಮರಳಿ ವಶಕ್ಕೆ ಪಡೆದಾಗ ಈ ಪಡೆ ಪ್ರಮುಖ ಪಾತ್ರವನ್ನು ವಹಿಸಿದೆ, ಇಡೀ ಜಗತ್ತಿನ ಗಮನವನ್ನು ಕೂಡ ಸೆಳೆದಿತ್ತು. ಇನ್ನು ಈ ಪಡೆಯು ಕಾಬೂಲ್ ನಲ್ಲಿರುವಂತಹ ಮಿಲಿಟರಿ ಅಕಾಡೆಮಿಯಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಬದ್ರಿ 313 ಸದಸ್ಯರು ಸಾಮಾನ್ಯ ತಾಲಿಬಾನಿಗಳಂತಲ್ಲ, ಅವರು ಆಧುನಿಕ ಸೇನೆಯಲ್ಲಿರುವಂತಹ ರೀತಿ ಸಜ್ಜುಗೊಂಡಿದ್ದಾರೆ. ಇನ್ನು ಸುತ್ತಲಿನ ಪರಿಸರದೊಂದಿಗೆ ವಿಲೀನವಾಗದಂತೆ ವಿನ್ಯಾಸಗೊಳಿಸಿದಂತಹ ಸಮವಸ್ತ್ರವನ್ನ ಬಳಸ್ತಾರೆ. ಇದು ಶತ್ರುಗಳ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಕಾಂಪ್ಯಾಕ್ಟ್ ಹೆಲ್ಮೆಟ್ಗಳು, ಬುಲೆಟ್ ಪ್ರೂಫ್ ಜಾಕೆಟ್ಗಳು ಮತ್ತು ನೈಟ್ ಮಿಷನ್ ಗಾಗಲ್ಸ್ ಗಳನ್ನ ಬಳಸ್ತಾರೆ. ಹಿಂದಿನ ಅಫ್ಘಾನ್ ನ್ಯಾಷನಲ್ ಆರ್ಮಿ ಅವರ ಬಳಿ ಇದ್ದಂತಹ ವಿಶೇಷ ಆಯುಧಗಳನ್ನ ಇವರು ವಶಪಡಿಸಿಕೊಂಡು ಬಳಸ್ತಾ ಇದ್ದಾರೆ. ಇನ್ನು ಇವರಿಗೆ ಇಂಗ್ಲಿಷ್ ಮತ್ತು ಅರೇಬಿಕ್ ಸೇರಿದಂತೆ ಸ್ಥಳೀಯ ಭಾಷೆಗಳು ಕೂಡ ಬರ್ತವೆ. ಇನ್ನು ಬದ್ರಿ 313ಯ ಉಪಸ್ಥಿತಿಯು ತಾಲಿಬಾನ್ ಅನ್ನ ಕೇವಲ ಒಂದು ಸ್ಥಳೀಯ ಉಗ್ರಗಾಮಿ ಗುಂಪು ಅಂತ ಪರಿಗಣಿಸಲು ಸಾಧ್ಯವಿಲ್ಲ ಎಂಬುದನ್ನು ತೋರಿಸುತ್ತೆ. ಅವರು ತಮ್ಮ ಆಡಳಿತವನ್ನ ಗಟ್ಟಿಗೊಳಿಸಲು ಮತ್ತು ಆಧುನಿಕ ಯುದ್ಧಕ್ಕೆ ತಯಾರಾಗಲು ಗಂಭೀರವಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನವು ದೀರ್ಘಕಾಲದವರೆಗೆ ತಾಲಿಬಾನಿಗಳಿಗೆ ಬೆಂಬಲ ನೀಡುತ್ತಾ ಬಂದಿದ್ರು, ಆದ್ರೆ ಈಗ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ತಿರುಗಿ ಬಿದ್ದಿದ್ದಾರೆ. ಇದು ಪಾಕ್ನ ಪ್ರಾದೇಶಿಕ ಭದ್ರತೆಗೆ ದೊಡ್ಡ ಅಪಾಯವಾಗಿದೆ. ಇನ್ನು ಆಧುನಿಕ ಆಯುಧಗಳೊಂದಿಗೆ ತಾಲಿಬಾನ್ ದಾಳಿ ನಡೆಸ್ತಾ ಇರುವುದು ಪಾಕಿಸ್ತಾನವನ್ನ ತೀವ್ರ ಆತಂಕಕ್ಕೆ ತಳ್ಳಿದೆ. ಹಾಗಾದ್ರೆ ಇದರಲ್ಲಿ ಭಾರತದ ನಿಲುವೇನು? ಪಾಕಿಸ್ತಾನದ ಆರೋಪಗಳ ಹೊರತಾಗಿಯೂ ಕೂಡ ಭಾರತವು ತಾಲಿಬಾನ್ಗೆ ನೇರವಾಗಿ ಬೆಂಬಲ ನೀಡ್ತಾ ಇಲ್ಲ. ಆದ್ರೆ ತಾಲಿಬಾನಿಗಳ ಈ ಬೆಳವಣಿಗೆ ಭಾರತಕ್ಕೆ ಪರೋಕ್ಷವಾಗಿ ಲಾಭದಾಯಕವಾಗ್ತಾ ಇದೆ. ಪಾಕಿಸ್ತಾನ ತನ್ನ ಪಶ್ಚಿಮ ಗಡಿಯಲ್ಲಿ ಒತ್ತಡವನ್ನ ಎದುರಿಸ್ತಾ ಇರೋದ್ರಿಂದ ಪೂರ್ವ ಗಡಿಯಲ್ಲಿ ಅಂದ್ರೆ ಭಾರತದೊಂದಿಗೆ ತನ್ನ ಗಮನವನ್ನ ಕಡಿಮೆ ಮಾಡಬೇಕಾಗುತ್ತೆ. ಇದು ಭಾರತದ ಭದ್ರತೆಗೆ ಅನುಕೂಲಕರ ಸನ್ನಿವೇಶವಾಗಿದೆ. ಒಟ್ಟಿನಲ್ಲಿ ತಾಲಿಬಾನಿಗಳಿಗೆ ಡ್ರೋನ್ಗಳು ಮತ್ತು ಪ್ರಿಸಿಷನ್ ಆಯುಧಗಳು ಸಿಕ್ಕಿರುವುದು ಕೇವಲ ಒಂದು ಘಟನೆಯಲ್ಲ, ಇದು ಒಂದು ಸಂಕೀರ್ಣವಾದಂತಹ ಜಿಯೋ ಪೊಲಿಟಿಕಲ್ ವಿದ್ಯಮಾನ. ಹಳೆಯ ಭಾರತದ ಆಯುಧಗಳು ಸಿಕ್ಕಿರುವುದು ನಿಜವಾಗಿರಬಹುದು, ಆದ್ರೆ ನಿಜವಾದ ಆಧುನೀಕರಣ ನಡೀತಾ ಇರುವುದು ಬ್ಲಾಕ್ ಮಾರ್ಕೆಟ್ ಜಾಲ, ಸ್ವದೇಶಿ ತಯಾರಿಕಾ ಸಾಮರ್ಥ್ಯ ಮತ್ತು ಬದ್ರಿ 313 ನಂತಹ ವಿಶೇಷ ದಳಗಳ ನಿರ್ಣಯದಿಂದ. ಸೊ ವೀಕ್ಷಕರು, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.